ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಪೊಲೀಸ್ ವ್ಯಾನಿನ ಒಳಗಡೆ ಪೂರ್ಣ ಬಟ್ಟೆ ಇಲ್ಲದೆ ಮಹಿಳೆಯೊಬ್ಬರ ವಿಡಿಯೋ ಹುಬ್ಬಳ್ಳಿಯಲ್ಲಿ ವೈರಲ್ ಆಗ್ತಾ ಇದೆ. ಪೊಲೀಸರು ಇವಳನ್ನ ಅರೆಸ್ಟ್ ಮಾಡುವಾಗ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಎಂದು ಈತ ಬಿಜೆಪಿ ನಾಯಕರು ಆರೋಪ ಮಾಡಿದ್ದಾರೆ. ಜನವರಿ 5ರಂದು ನಡೆದಂತಹ ಈ ಘಟನೆ ಕುರಿತು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ರಾಜಕೀಯ ಜಗಳಕ್ಕೆ ಕಾರಣವಾಗಿದೆ. ಜನವರಿ 2ಕ್ಕೆ ಕೇಶವಾಪುರದ ಚಾಲುಕ್ಯ ನಗರದಲ್ಲಿ ಮತದಾರರ ಕುಟುಂಬ ನಕ್ಷೆ ತಯಾರಿಸುವಾಗ ಬಿಜೆಪಿ ಕಾರ್ಯಕರ್ತರು ಬೂತ್ ಮಟ್ಟದ ಅಧಿಕಾರಿ ಜೊತೆಗಿದ್ದರು ಮತ್ತು ಅದನ್ನು ಪ್ರಶ್ನೆ ಮಾಡಿದವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಶಿವಾನಿ ಪ್ರಶಾಂತ್ ಬೊಮ್ಮಾಜಿ ಮತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಆರೋಪ ಮಾಡಿದರು. ಇದೇ ವೇಳೆ ಕೇಶವಾಪುರ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮತ್ತು ಇತರರನ್ನ ಬಂಧಿಸಿದರು. ಸುಜಾತ ಬಿಎಲ್ಒಗೆ ಮನೆ ತೋರಿಸ್ತಾ ಇದ್ದಾರೆ ಎಂದು ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕ್ಕೆ ಹೇಳಿದ್ದಾರೆ. ಆದರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಮಾತನಾಡಿ, ಸುಜಾತ ತನ್ನನ್ನು ತಾನು ವಿವಸ್ತ್ರಗೊಳಿಸಿ ಮಹಿಳಾ ಸಿಬ್ಬಂದಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಪ್ರಯತ್ನ ಮಾಡಿದ್ದಾಳೆ. ಸಿಬ್ಬಂದಿ ಆಕೆಗೆ ಬಟ್ಟೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. 2020ರಿಂದ 2025ರ ನಡುವೆ ಸುಜಾತ ವಿರುದ್ಧ 5 ಕೇಸ್ಗಳು ದಾಖಲಾಗಿದ್ದು ಈ ವರ್ಷ 4 ಕೇಸ್ಗಳು ದಾಖಲಾಗಿದೆ ಎಂದು ಶಶಿಕುಮಾರ್ ಹೇಳಿದ್ದಾರೆ. ಇವರನ್ನು ಬಂಧಿಸಲು ಹೆಚ್ಚಿನ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಯಿತು ಮತ್ತು ಇವರು ಸಿಬ್ಬಂದಿಗಳಲ್ಲಿ ಓರ್ವರನ್ನು ಕಚ್ಚಿದರು ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಜನತಾದಳ ಜಾತ್ಯತೀತದ ಕೇರಳ ಘಟಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದ ರಾಷ್ಟ್ರೀಯ ನಾಯಕತ್ವದೊಂದಿಗೆ ಸಂಬಂಧವನ್ನು ಕಡಿದುಕೊಂಡು ಹೊಸ ರಾಜಕೀಯ ಪಕ್ಷದೊಂದಿಗೆ ವಿಲೀನ ಆಗೋಕೆ ನಿರ್ಧಾರ ಮಾಡಿದೆ. ವಿಧಾನಸಭಾ ಚುನಾವಣೆಗೆ ಕೇರಳ ರಾಜ್ಯ ರೆಡಿ ಆಗ್ತಾ ಇರುವಾಗ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆಡಳಿತಾರೂಢ ಎಲ್ಡಿಎಫ್ನ ಭಾಗವಾಗಿರುವ ಜೆಡಿಎಸ್ ಕೇರಳ ಘಟಕ ಈ ವಿರೋಧ ಪಕ್ಷಗಳ ಯುಡಿಎಫ್ನಿಂದ ನಿರಂತರ ಟೀಕೆಗಳನ್ನು ಎದುರಿಸ್ತಾ ಇದೆ. ಮುಖ್ಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿದ ನಂತರ ಬಿಜೆಪಿ ನೇತೃತ್ವದ ಎನ್ಡಿಎ ಇದರ ಭಾಗವಾಗಿರುವ ರಾಷ್ಟ್ರೀಯ ನಾಯಕತ್ವದ ಸಮ್ಮಿಶ್ರ ಪಾಲುದಾರನನ್ನು ಎಲ್ಡಿಎಫ್ ಉಳಿಸಿಕೊಳ್ಳುವ ಔಚಿತ್ಯವನ್ನು ವಿರೋಧ ಪಕ್ಷ ಆಗಾಗ ಪ್ರಶ್ನೆ ಮಾಡ್ತಾ ಇತ್ತು. ಈ ಔಪಚಾರಿಕ ವಿಭಜನೆ ಅಂತಿಮವಾಗಿ ಪಕ್ಷವನ್ನು ಎನ್ಡಿಎ ಗುರುತಿನಿಂದ ಪ್ರತ್ಯೇಕ ಮಾಡುತ್ತೆ, ಎಡ ಒಕ್ಕೂಟದ ಒಳಗಿನ ರಾಜಕೀಯ ಮುಜುಗರವನ್ನು ಕೊನೆ ಮಾಡುತ್ತದೆ ಎಂದು ರಾಜ್ಯ ನಾಯಕತ್ವ ನಂಬುತ್ತದೆ. ಸದ್ಯ ಕೇರಳ ವಿಧಾನಸಭೆಯಲ್ಲಿ ಜೆಡಿಎಸ್ನ 2 ಪ್ರತಿನಿಧಿಗಳನ್ನು ಹೊಂದಿದೆ. ತಿರುವಳ್ಳ ಶಾಸಕ ಮ್ಯಾಥ್ಯೂ ಟಿ. ಥಾಮಸ್ ಮತ್ತು ಚಿತ್ತೂರು ಪ್ರತಿನಿಧಿಸುವ ರಾಜ್ಯ ವಿದ್ಯುತ್ ಸಚಿವ ಕೆ. ಕೃಷ್ಣನ್ಕುಟ್ಟಿ ಇವರಿಬ್ಬರು ಶಾಸಕರು ಸಹಮತ ಹೊಂದಿರುವುದರಿಂದ ಪಕ್ಷಾಂತರ ವಿರೋಧಿ ಕಾನೂನಿನ ಅಡಿಯಲ್ಲಿ ಅನರ್ಹತೆಯನ್ನು ತಪ್ಪಿಸಲು ಇವರು ಸಾಂವಿಧಾನಿಕ ಅವಶ್ಯಕತೆಗಳನ್ನು ಪೂರೈಸಬೇಕಾಗುತ್ತದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ನರೇಂದ್ರ ಮೋದಿ ಹಾಗೂ ಶಾ ವಿರುದ್ಧ ಘೋಷಣೆ ಆರೋಪದಲ್ಲಿ ತನ್ನದೇ ವಿದ್ಯಾರ್ಥಿಗಳ ವಿರುದ್ಧ ಕೇಸನ್ನು ದಾಖಲು ಮಾಡೋಕೆ ಜೆಎನ್ಯು ಆಡಳಿತ ಮಂಡಳಿ ಮನವಿ ಮಾಡಿದೆ. ಸೋಮವಾರ ರಾತ್ರಿ ವಿದ್ಯಾರ್ಥಿಗಳ ಗುಂಪೊಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿತ್ತು. ಆ ಘೋಷಣೆಗಳು ಪ್ರಚೋದನಕಾರಿ ಹಾಗೂ ಗೌರವಾನ್ವಿತ, ಸುಪ್ರೀಂ ಕೋರ್ಟ್ನ ನೇರ ತಿರಸ್ಕಾರ ಎಂದು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಆಡಳಿತ ಮಂಡಳಿ ಹೇಳಿರುವಂಥದ್ದು. ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ರ ಜಾಮೀನು ಅರ್ಜಿಗಳ ಕುರಿತು ನ್ಯಾಯಾಂಗ ತೀರ್ಪಿನ ನಂತರ ಕಾರ್ಯಕ್ರಮದ ಸಮಯದಲ್ಲಿ ಸಭೆಯ ಸ್ವರೂಪ ಬದಲಾಯಿತು. ಕೆಲ ವಿದ್ಯಾರ್ಥಿಗಳು ಹೆಚ್ಚು ಆಕ್ಷೇಪಾರ್ಹ, ಪ್ರಚೋದನಕಾರಿಯಾಗಿ ಘೋಷಣೆಗಳನ್ನು ಕೂಗೋಕೆ ಪ್ರಾರಂಭ ಮಾಡಿದರು. ಇದು ಭಾರತದ ಗೌರವಾನ್ವಿತ, ಸುಪ್ರೀಂ ಕೋರ್ಟಿನ ನೇರ ತಿರಸ್ಕಾರವಾಗಿದೆ ಎಂದು ಜೆಎನ್ಯು ಮುಖ್ಯ ಭದ್ರತಾ ಅಧಿಕಾರಿ ನವೀನ್ ಯಾದವ್ ಹೇಳಿದ್ದಾರೆ. 2020ರ ದೆಹಲಿ ಹಿಂಸಾಚಾರದ ಪಿತೂರಿ ಕೇಸಿನಲ್ಲಿ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಇವರಿಗೆ ಜಾಮೀನು ನಿರಾಕರಿಸಿದ ಕೆಲವೇ ಗಂಟೆಗಳ ನಂತರ 2020ರ ಕ್ಯಾಂಪಸ್ ಹಿಂಸಾಚಾರದ 6ನೇ ವಾರ್ಷಿಕ ಕಾರ್ಯಕ್ರಮವನ್ನು ಗುರುತಿಸಲು ಗೆರಿಲ್ಲಾ ಧಾಬಾದಲ್ಲಿ ಪ್ರತಿರೋಧದ ರಾತ್ರಿ ಎಂಬ ಶೀರ್ಷಿಕೆಯ ಕಾರ್ಯಕ್ರಮದ ಭಾಗವಾಗಿ ಜೆಎನ್ಯು ಕ್ಯಾಂಪಸ್ನಲ್ಲಿರುವ ಸಬರ್ಮತಿ ಹಾಸ್ಟೆಲ್ನಲ್ಲಿ ಸೋಮವಾರ ತಡರಾತ್ರಿ ಪ್ರತಿಭಟನೆ ನಡೆದಿತು. ಅಲ್ಲದೆ ಜೆಎನ್ಯುಎಸ್ಯು ಅಧ್ಯಕ್ಷೆ ಅದಿತಿ ಮಿಶ್ರಾ ಈ ವಿಷಯದಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಘೋಷಣೆಗಳು ಸೈದ್ಧಾಂತಿಕವಾಗಿದ್ದವು, ಯಾವುದೇ ವ್ಯಕ್ತಿಯನ್ನು ಗುರಿಯಾಗಿರಿಸಿಕೊಂಡಿಲ್ಲ ಮತ್ತು ಯಾರನ್ನ ವೈಯಕ್ತಿಕವಾಗಿ ಆಕ್ರಮಣ ಮಾಡಿಲ್ಲ ಎಂದು ಪಿಟಿಐಗೆ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಬೀದಿ ನಾಯಿಗಳ ಮನಸ್ಸನ್ನ ಯಾರು ಓದೋಕೆ ಸಾಧ್ಯವಿಲ್ಲ. ಈ ನಾಯಿ ಕಚ್ಚಬಹುದು, ಈ ನಾಯಿ ಕಚ್ಚುವುದಿಲ್ಲ ಎಂದು ಕಂಡುಹಿಡಿಯುವುದು ಅಸಾಧ್ಯ ಎಂದು ಬೀದಿ ನಾಯಿಗಳ ಹಾವಳಿ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ.
ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್.ವಿ. ಅಂಜಾರಿಯಾ ಇವರನ್ನು ಒಳಗೊಂಡ ತ್ರಿಸದಸ್ಯ ಪೀಠ ಅಪಾಯಕಾರಿ ನಾಯಿಗಳನ್ನು ನಡವಳಿಕೆಯಿಂದ ಮಾತ್ರ ಗುರುತಿಸುವುದು ಅಸಾಧ್ಯ, ಕಚ್ಚುವ ನಾಯಿಗಳನ್ನು ಗುರುತಿಸುವುದು ಅಸಾಧ್ಯ ಎಂದು ಬೀದಿ ನಾಯಿಗಳ ಹಾವಳಿ ನಿಯಂತ್ರಣದ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ರಸ್ತೆಗಳು ಮತ್ತು ಬೀದಿಗಳಲ್ಲಿ ಬೀದಿ ನಾಯಿಗಳ ಸಂಖ್ಯೆಯನ್ನು ನಿರ್ವಹಿಸುವಲ್ಲಿನ ಸವಾಲಾಗಿದ್ದು, ಶಾಲೆಗಳು, ಆಸ್ಪತ್ರೆಗಳು ಅಥವಾ ಕೋರ್ಟ್ ಒಳಗಡೆ ಬೀದಿ ನಾಯಿಗಳು ಏಕಿರಬೇಕು ಎಂದು ಪೀಠ ಪ್ರಶ್ನೆ ಮಾಡಿದೆ. ಜೊತೆಗೆ ಅಂತಹ ಸೂಕ್ಷ್ಮ ಆವರಣಗಳಿಂದ ನಾಯಿಗಳನ್ನು ಓಡಿಸುವಲ್ಲಿ ನಿಮಗೆ ಆಗುವ ತೊಂದರೆ ಏನು ಅಂತ ಕೋರ್ಟ್ ಕೇಳಿದೆ. ಕಳೆದ ವರ್ಷ ನವೆಂಬರ್ 7ರಂದು ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು ಮತ್ತು ರೈಲ್ವೆ ನಿಲ್ದಾಣಗಳಂತಹ ಸಾಂಸ್ಥಿಕ ಪ್ರದೇಶಗಳಲ್ಲಿ ನಾಯಿ ಕಡಿತದ ಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದ ಹಿನ್ನೆಲೆ ದೆಹಲಿ NCRನಲ್ಲಿ ನಾಯಿಗಳನ್ನು ಸಂತಾನಹರಣ, ಲಸಿಕೆ ನಂತರ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತು. ದುಬೈನಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದಲ್ಲಿ 4 ಪುಟ್ಟ ಮಕ್ಕಳು ಸಾವನ್ನಪ್ಪಿದ್ದಾರೆ. ಇವರೆಲ್ಲರೂ ಒಂದೇ ಕುಟುಂಬದವರು ಮತ್ತು ಕೇರಳ ಮೂಲದವರು. ಅಬುಧಾಬಿಯಲ್ಲಿ ಲಿವಾ ಫೆಸ್ಟಿವಲ್ನಲ್ಲಿ ಕೆಲ ಸಮಯ ಕಳೆದ ಕೇರಳ ಮೂಲದ ಕುಟುಂಬ ದುಬೈಗೆ ವಾಪಸ್ ಆಗ್ತಾ ಇದ್ದಾಗ ಈ ದುರಂತ ನಡೆದಿದೆ. ಮೃತರೆಲ್ಲರೂ 14 ವರ್ಷದ ಒಳಗಿನ ಮಕ್ಕಳು ಮತ್ತು ಒಂದೇ ಕುಟುಂಬದವರು. 14 ವರ್ಷದ ಅಶಾಜ್, 12 ವರ್ಷದ ಅಮರ್, 7 ವರ್ಷದ ಅಜಾಮ್ ಮತ್ತು 5 ವರ್ಷದ ಅಯ್ಯಾಶ್ ಮೃತ ಮಕ್ಕಳು. ಮನೆ ಕೆಲಸದಾಕೆ ಬುಷ್ರಾ ಫಯಾಜ್ ಯಾಹೂ ಕೂಡ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಜಾಮ್ ಅಪಘಾತದ ಬಳಿಕ ಮೃತಪಟ್ಟರು. ಮಕ್ಕಳ ಪೋಷಕರು ಅಬ್ದುಲ್ ಲತೀಫ್ ಮತ್ತು ರುಕ್ಸಾನಾ ಮತ್ತು ಇವರ 10 ವರ್ಷದ ಪುತ್ರಿ ಕೂಡ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದುಬೈನಲ್ಲಿನ ಅಲ್ ಕುಸೈಸ್ ಸ್ಮಶಾನದಲ್ಲಿ ಸಂಬಂಧಿಕರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಯಿತು. ಅಬ್ದುಲ್ ಲತೀಫ್ ಉದ್ಯಮಿಯಾಗಿದ್ದು ರಸ್ ಅಲ್ ಖೈಮಾದಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ. ರುಕ್ಸಾನಾ ರಿಯಲ್ ಎಸ್ಟೇಟ್ ಸಲಹೆಗಾರರಾಗಿದ್ದರು. ಕುಟುಂಬ ಚಳಿಗಾಲದ ರಜೆಯಲ್ಲಿ ಲಿವಾ ಉತ್ಸವದಲ್ಲಿ ಸಮಯ ಕಳೆಯೋಕೆ ಅಬುಧಾಬಿಗೆ ತೆರಳಿತ್ತು. ಮಕ್ಕಳ ಶಾಲೆ ಪುನರ್ ಆರಂಭಕ್ಕೂ ಮುನ್ನ ದುಬೈಗೆ ವಾಪಸ್ ಆಗುವ ವೇಳೆ ಈ ಭೀಕರ ಅಪಘಾತ ನಡೆದಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಸರ್ಕಾರಿ ಮಹಿಳಾ ನೌಕರರಿಗೆ ಮುಟ್ಟಿನ ರಜೆ ನೀಡಿದ ಬಳಿಕ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಅನುಭವಿಸುವಂತಹ ಈ ಮುಟ್ಟಿನ ಸಮಸ್ಯೆಯ ಬಗ್ಗೆ ಹೊಸ ಯೋಜನೆಯೊಂದನ್ನು ನಮ್ಮ ಸರ್ಕಾರ ಹಾಕಿಕೊಂಡಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಮುಟ್ಟಿನ ಕಪ್ ವಿತರಿಸಲು ನಿರ್ಧಾರ ಮಾಡಲಾಗಿದೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮುಟ್ಟಿನ ಕಪ್ಗಳನ್ನು ಒದಗಿಸುವ ಪ್ರಾಯೋಗಿಕ ಯೋಜನೆಯ ಯಶಸ್ವಿ ಅನುಷ್ಠಾನವಾದ ಬಳಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಯೋಜನೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಲು ನಿರ್ಧಾರ ಮಾಡಿದೆ. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಲಿಮಿಟೆಡ್ ಮೂಲಕ 61 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ 10,38,912 ಮುಟ್ಟಿನ ಕಪ್ಗಳನ್ನು ಒದಗಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಹಿಂದೆ ವಾರ್ಷಿಕವಾಗಿ 2,35,74,084 ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಖರೀದಿ ಮಾಡೋಕೆ ಸರ್ಕಾರ 71 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇತ್ತು. ಆದರೆ ಇದೀಗ ಮುಟ್ಟಿನ ಕಪ್ ನೀಡುವ ಈ ನಿರ್ಧಾರ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಮೇಲಿನ ಸರ್ಕಾರದ ವೆಚ್ಚವನ್ನು 10 ಕೋಟಿ ರೂಪಾಯಿಗಳಷ್ಟು ಕಡಿತ ಮಾಡಲಿದೆ. 3 ತಿಂಗಳು ಸ್ಯಾನಿಟರಿಗಳನ್ನು ಮತ್ತು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಒಂದು ಮುಟ್ಟಿನ ಕಪ್ಪನ್ನು ಒದಗಿಸುವುದನ್ನು ಮುಂದುವರಿಸುತ್ತದೆ ಎಂದು ಇಲಾಖೆ ಹೇಳಿದೆ. ನ್ಯೂಸ್ ಬ್ಯೂರೋ, ಸನ್ಮಾರ್ಗ ನ್ಯೂಸ್. ಬಿಹಾರದ ಮಧುಬನಿ ಜಿಲ್ಲೆಯಲ್ಲಿ ಗುಂಪು ತಲೆತಕ್ಕೆ ಒಳಗಾಗಿ ಗಂಭೀರವಾಗಿ ಸ್ಥಿತಿಯಲ್ಲಿರುವ ಮೊಹಮ್ಮದ್ ನೂರ್ ಆಲಂ ಇವರನ್ನು ಜಮಾತ್ ಇಸ್ಲಾಮಿ ಹಿಂದ್ ನಿಯೋಗ ಭೇಟಿ ಮಾಡಿತು. ಬಿಹಾರದ ಅಮೀರ್ ಮೌಲಾನಾ ರಿಜ್ವಾನ್ ಅಹ್ಮದ್ ಇಸ್ಲಾಹಿ ನೇತೃತ್ವದ ನಿಯೋಗ ಗುಂಪು ಥಳಿತವನ್ನು ಖಂಡಿಸಿದೆ. ಅಲ್ಲದೆ ದುಷ್ಕರ್ಮಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯ ಮಾಡಿದೆ. ನೂರ್ ಆಲಂ ಇವರು ಬಡವರಾಗಿದ್ದಾರೆ. ಮಧುಬನಿ ಜಿಲ್ಲೆಯ ವಾರ್ಡ್ ನಂಬರ್ 46ರಲ್ಲಿ ಸರ್ಕಾರಿ ಡ್ರೈನೇಜ್ ನಿರ್ಮಾಣ ಮಾಡುತ್ತಿದ್ದ ವೇಳೆ ಇವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ರಿಜ್ವಾನ್ ಅಹ್ಮದ್ ಇಸ್ಲಾಹಿ ಆರೋಪ ಮಾಡಿದ್ದಾರೆ. ಕೆಲಸದ ಮಧ್ಯೆ ಇವರು ವಿರಾಮ ಪಡೆದುಕೊಂಡಿದ್ದಾಗ 5 ಮಂದಿ ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇವರನ್ನು ರಕ್ಷಣೆ ಮಾಡೋಕೆ ಇವರ ಜೊತೆಗಾರರು ಯತ್ನ ಮಾಡಿದಾಗ ಇವರನ್ನು ಥಳಿಸಲಾಗಿದೆ. ಆ ಬಳಿಕ ದೊಡ್ಡದೊಂದು ಗುಂಪು ಅಲ್ಲೇ ನಡೆದಿದೆ. ಸ್ಥಳೀಯರು ಮಧ್ಯಪ್ರವೇಶ ಮಾಡುವವರೆಗೆ ಇವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಇಸ್ಲಾಹಿ ಆರೋಪ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಇವರನ್ನು ಪೂರ್ಣಿಯ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಈಗ ಅವರು ಮನೆಗೆ ಮರಳಿದ್ದಾರೆ. ಇವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಎಂದು ಇಸ್ಲಾಹಿ ಹೇಳಿದ್ದಾರೆ. ಇವರ ಮೇಲೆ ಹಲ್ಲೆ ನಡೆಸಿದವರು ಬಾಂಗ್ಲಾದೇಶಿ ಎಂದು ಹೇಳಿ ಹಲ್ಲೆ ನಡೆಸಿದ್ದಾರೆ. ಇವರಿಗೆ ಬಂಗಾಳಿ ಭಾಷೆ ಬರ್ತಾ ಇತ್ತು. ಬಿಹಾರದ ಅನೇಕ ಜಿಲ್ಲೆಗಳಲ್ಲಿ ಬಂಗಾಳಿ ಭಾಷೆ ಮಾತನಾಡುವವರಿದ್ದಾರೆ ಎಂದು ಇವರು ಹೇಳಿದ್ದಾರೆ. ನೂರ್ ಆಲಂ ಇವರ ಕುಟುಂಬಕ್ಕೆ ಜಮಾತ್ ಇಸ್ಲಾಮಿ ಹಿಂದ್ ಆರ್ಥಿಕ ನೆರವನ್ನು ನೀಡಿದೆ. ಇವರ ಎಲ್ಲ ಹೋರಾಟಕ್ಕೂ ಬೆಂಬಲ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.